ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕು. ಚೇಳೂರು ತಾಲೂಕಿನ ಮಾನಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪದಗ್ರಹಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದ ಕೋಡಿ ರಂಗಯ್ಯರವರು ಯಾವ ರೀತಿ ನಮ್ಮ ಕನ್ನಡವನ್ನು ಉಳಿಸಿಕೊಳ್ಳಬೇಕು, ಅಲ್ಲದೆ ನಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕು, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ಹಲವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹಾಗೂ ಸಂವಿಧಾನದ ಪೀಳಿಗೆಯ ಬಗ್ಗೆ ಕವಿಗಳ ಪರಿಚಯ. ನಾವು ಕನ್ನಡ ಭಾಷೆಯನ್ನು ಎಂದಿಗೂ ಮರೆಯಬಾರದು. ನಮ್ಮ ಕನ್ನಡವನ್ನು ಉಳಿಸಬೇಕು. ಸಮಾಜದಲ್ಲಿ ಒಳ್ಳೆಯ ರೀತಿ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ತೊಡಗಬೇಕು. ಅದೇ ರೀತಿ ಒಳ್ಳೆಯ ವಿದ್ಯಾವಂತರಾಗಬೇಕು, ಒಳ್ಳೆಯ ಹೆಸರನ್ನು ಗಳಿಸಬೇಕು ಎಂದು ಹಲವಾರು ಹಿತನುಡಿಗಳನ್ನು ಹಾಡಿ ಹೊಗಳಿ ವಿದ್ಯಾರ್ಥಿಗಳಲ್ಲಿ ಹಂಚಿಕೊಂಡರು. ಅದೇ ರೀತಿ ಚೇಳೂರು ತಾಲೂಕು ದಂಡಾಧಿಕಾರಿಗಳಾದ BK ಶ್ವೇತಾರವರು ವಿದ್ಯಾರ್ಥಿಗಳಲ್ಲಿ ನಾವು ಕನ್ನಡ ಭಾಷೆಯನ್ನು ಮರೆಯಬಾರದು, ಕನ್ನಡವನ್ನು ಉಳಿಸಬೇಕು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ವಾಕ್ಯದೊಂದಿಗೆ ಕವನ ಸಂಕಲನ ನುಡಿಗಳನ್ನು ಮಕ್ಕಳಲ್ಲಿ ಹಂಚಿಕೊಂಡರು. ಚೇಳೂರು ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ M. ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳಿಗೆ ಕವಿಗಳ ಬಗ್ಗೆ ಹಾಗೂ ಸಾಹಿತ್ಯ ಬಗ್ಗೆ, ಕಾನೂನಿನ ಚೌಕಟ್ಟಿನ ಬಗ್ಗೆ, ತಮ್ಮ ಕನ್ನಡ ಭಾಷೆಯನ್ನು ನಮ್ಮ ಯುವಕರಲ್ಲಿ ಹಾಗೂ ವಿದ್ಯಾವಂತರಲ್ಲಿ ಹಂಚಿಕೊಳ್ಳಬೇಕು, ಯಾವುದೇ ಕೆಟ್ಟ ಚಟುವಟಿಕೆಗಳಲ್ಲಿ ತೊಡಗಬಾರದು ಎಂದು ಹಿತನುಡಿಗಳನ್ನು ನುಡಿದರು. ನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕಡ್ಡಿಲು ವೆಂಕಟರಮಣ ರವರು ವರ್ಷವೂ ಇದೇ ರೀತಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳನ್ನು ಸೇರಿಸಿ ಮೆರವಣಿಗೆಯ ಮೂಲಕ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಜೊತೆಗೆ ಸಾರ್ವಜನಿಕರನ್ನು ಸೇರಿಸಿ ಅದ್ಧೂರಿಯಾಗಿ ಮಾಡಬೇಕು ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹಿರಿಯ ಹೋರಾಟಗಾರರು ರಾಧಾಕೃಷ್ಣನವರು ಕನ್ನಡದ ಶಾಸನಗಳ ಬಗ್ಗೆ ಕವನ ಸಂಕಲನ ಪರಿಚಯ, ಸಮಾಜದಲ್ಲಿ ಗೌರವ ಬೆಳೆಸಬೇಕು, ಅಸೂಯೆ ಕ್ರೂರ, ನಾವು ಎಲ್ಲ ಒಂದೇ, ಯಾವುದೇ ಕುಲ ಮತ ಭೇದ ಭಾವ ಬೇಡ, ನಾವೆಲ್ಲರೂ ಒಂದೇ, ನಮ್ಮ ನಡೆ ಸತ್ಯದ ಕಡೆ ಎಂಬ ಸುಮಾರು ಕವಿಗಳ ಬಗ್ಗೆ ಗುರುತಿಸಿ ತಮ್ಮ ಭಾಷಣವನ್ನು ಮುಕ್ತಾಯ ಮಾಡಿದರು. ಚೇಳೂರಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾದ ವೆಂಕಟಾಚಲಪತಿರವರು ತನ್ನ ಜೀವನ ಶೈಲಿಯಲ್ಲಿ ಮರು ವಿದ್ಯಾವಂತರಾಗಲು ತಮ್ಮ ವಿದ್ಯೆಯನ್ನು ಮೇಲ್ಮಟ್ಟಕ್ಕೆ ಬಂದು ಕಷ್ಟಗಳನ್ನು ಹಂಚಿಕೊಂಡು ಸ್ವಂತ ಜ್ಞಾನದಿಂದಲೇ ಕವನವನ್ನು ಬರೆದಿರುವುದನ್ನು ತಮ್ಮ ಮಧುರ ಕಂಠದಿಂದ ಚಾಪು ಮೂಡಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ವೇತಾ, ಸರ್ಕಲ್ ಇನ್ಸ್ಪೆಕ್ಟರ್ M. ಶ್ರೀನಿವಾಸ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಕೋಡಿ ರಂಗಯ್ಯ, DSS ಜಿಲ್ಲಾ ಸಂಚಾಲಕರಾದ ಕಡ್ಡಿಲು ವೆಂಕಟರಮಣ, JK ಆನಂದ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು KPS ಮುಖ್ಯೋಪಾಧ್ಯಾಯರಾದ ಜಿಲಾನ್ ಬಾಷಾ, ಮಾನಸ್ ಪದವಿ ಪೂರ್ವ ಕಾಲೇಜಿನ ಅಶೋಕ್, ರಾಧಾಕೃಷ್ಣ, CV ನರಸಿಂಹಪ್ಪ, ಇನ್ನೂ ಮುಖಂಡರು ಹಾಗೂ ಗಣ್ಯರು ಹಾಜರಿದ್ದರು. ಕೋಡಿ ರಂಗಪ್ಪ ಸರ್ ಅವರಿಗೆ ಮೊದಲನೇದಾಗಿ ಸ್ವಾಗತ, ಹಾಗೂ ನಮ್ಮ ಈ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಆನಂದ್ ಅವರಿಗೂ ಹಾಗೂ ನಮ್ಮ CA ಸರ್ ಅವರಿಗೂ ಹಾಗೂ ಎಲ್ಲ ಮಕ್ಕಳಿಗೂ ಹಾಗೂ ನಮ್ಮ ಮಾನಸ ಕಾಲೇಜಿನ ಶಿಕ್ಷಕರ ವೃಂದಕ್ಕೂ ಹಾಗೂ ನಮ್ಮ KPS ಶಾಲೆಯ ಶಿಕ್ಷಕರ ವೃಂದಕ್ಕೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಚೇಳೂರಿನ ಜನಕ್ಕೂ ಸ್ವಾಗತ, ಸುಸ್ವಾಗತ. ನನಗೆ ಅಂದ್ರೆ ಈಗ ಪ್ರತಿ ಪ್ರೋಗ್ರಾಮ್ ಅಲ್ಲೂ ನಾನೊಂದು ಕಾನ್ಸೆಪ್ಟ್ ಇದೆ, ಏನ್ ಈ ಪ್ರೋಗ್ರಾಮ್ ಇಂದ ಟೇಕ್ ಅವೇ ಅನ್ನೋದು. ನಾನು ಜಸ್ಟ್ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿ ಇಷ್ಟಪಡ್ತೇನೆ. ನಮ್ಮ ಕೋಡಿ ರಂಗಪ್ಪ ಸರ್ ಅವರು ಈಗ ಒಂದು 15 ನಿಮಿಷದ ಭಾಷಣದಲ್ಲಿಗೆ ತುಂಬಾ ಕಾಂಪ್ರಿಹೆನ್ಸಿವ್ ಆಗಿ ಹೇಳ್ತಾರೆ. ಸೊ ನನ್ಗೆ ಅದರಲ್ಲಿ ಅರ್ಥ ಆಗಿದ್ದು, ಅಂಡ್ ನಾನ್ ಸ್ಕೂಲಲ್ಲಿ ನನ್ನ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ಸಾಹಿತ್ಯ ಅಂದ್ರೆ ನನ್ಗೆ ಏನ್ ಅರ್ಥ ಆಗಿದೆ ಅಂದ್ರೆ ಫಸ್ಟ್ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ರವಿ ಕಾಣದ್ದು ಕವಿ ಕಂಡೇನು ಅಂತ ಹೇಳ್ತಾರೆ. ಈಗ ಸೂರ್ಯನಿಗೆ ಕಾಣ್ತಾ ಇರೋದು ಯಾವುದೂ ಇಲ್ಲ, ಎಲ್ಲವೂ ಕಮ್ಸ್ ಅಂಡರ್ ದ ಅಂದ್ರೆ ನಮ್ಮ ಯೂನಿವರ್ಸಿಟಿ ಅಂಡರ್ ದ, ಅಂದ್ರೆ ನಮ್ಮ ಸನ್ ಅಂಡರ್ ಅಂತ ಹೇಳ್ತಾರೆ. ಬಟ್ ಸೂರ್ಯನಿಗೂ ಕಾಣದ್ದು
ಹೇಗಾದರೂ ಮೊದಲು ಮಾನವನಾಗಿರು ಅಂತೇಳಿ ಜ್ಞಾನಪೀಠ ಪ್ರಶಸ್ತಿ ಮೊದಲಿಗರಾದಂಥ ನಮ್ಮ ಕುವೆಂಪು ಅವರು ಹೇಳಿದ ಹಾಗೆ ಇವತ್ತು ಕರ್ನಾಟಕದ ಮೂಲ ಭಾಷೆಯಾಗಿ ದ್ರಾವಿಡ ಕುಟುಂಬದ ಪ್ರಮುಖ ಭಾಷೆಗಳಲ್ಲಿ ಒಂದು ಕನ್ನಡ ಭಾಷೆ. ಈ ಭಾಷೆಯಲ್ಲಿ ನಾವು ಹಲವಾರು ಶಾಸನಗಳನ್ನು ನೋಡಿದ್ದೇವೆ. ಆಲ್ಮಡಿ ಶಾಸನ, ಕವಿರಾಜ ಮಾರ್ಗ, ಒಳ್ಳೆಯ ಕವಿಗಳನ್ನು ನೋಡಿದ್ದೇವೆ. ಪಂಪ, ರನ್ನ, ಸುಮಾರು ಈ ಒಂದು ಸಾಹಿತ್ಯ ಲೋಕದ ಮನುಷ್ಯನಾಗಿ ಬಾಳಲಿಕ್ಕೆ ಒಂದು ಅವಕಾಶವಿದೆ. ಈ ಕೋಪ, ಜಂಜಾಟಗಳು, ಆರ್ಥಿಕ ವ್ಯವಸ್ಥೆ ಬದುಕಬೇಕು, ಬಾಳಬೇಕು ಅನ್ನೋದ್ರ ಒಂದು ಜೊತೆಯಲ್ಲಿ ನಾವು ಈ ಒಂದು ಸಾಹಿತ್ಯ ಲೋಕವನ್ನು ಅಳವಡಿಸ್ಕೊಂಡ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಸುಮಾರು ನಾವು ಬದುಕಲಿಕ್ಕೆ ಇವತ್ತು ಒಳ್ಳೆಯ ಯುವಕರನ್ನು ಇವತ್ತು ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಮಾಡಬೇಕಾದ ಸಾಹಿತ್ಯ ಲೋಕವನ್ನು ನಾವು ಅಳವಡಿಸಬೇಕಾಗುತ್ತೆ. ನೋಡಿ, ನಾವು ಇಡೀ ಭಾರತ ದೇಶದಲ್ಲಿ ಕನ್ನಡ ಅಂದರೆ ಗೌರವ ಇದೆ, ಪ್ರಪಂಚದಲ್ಲೇ ಗೌರವ ಇದೆ. ಕಾನೂನು ಸುವ್ಯವಸ್ಥೆ, ರಾಜ್ಯ, ಭಾಷೆ, ಪ್ರೀತಿ, ವಾತ್ಸಲ್ಯ, ಗೌರವ ಇಲ್ಲ. ನಾನು ಹೆಂಗೆ ಈ ಗ್ರಾಮೀಣ ಕುಲದಲ್ಲಿ ಬರಬೇಕು ಗೊತ್ತಿಲ್ಲ ಅನ್ನೋದು ಅರ್ಥ ಆಗಲ್ಲ. ಕುಲ 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 ಎಂದು ಹೊಡೆದಾಡಬೇಡಿ. ನಿಮ್ಮ ಕುಲದ ನೆಲೆಯ ಏನಾದರೂ ಬರಲಿಲ್ಲ. ಅದೇ ರೀತಿ ವಚನ ಸಾಹಿತ್ಯ ಬರುತ್ತೆ. ವಚನ ಸಾಹಿತ್ಯದಲ್ಲಿ ಬಸವಣ್ಣವರು, ಅಲ್ಲಮ ಪ್ರಭುಗಳು ಬಹಳಷ್ಟು ಜನ ಬರ್ತಾರೆ. ಬಸವಣ್ಣ ಹೇಳ್ತಾರೆ, ಇವನಾದವ ಅಂತ ನೆನೆಸದಯ್ಯ, ಇವನನ್ನವ ನನ್ನವ ಅಂತ ನೆನೆಸಯ್ಯ ಗುಡಾಸಂಗಮ ದೇವ. ಎಲ್ಲರೂ ಸಮಾನರು. ನೆರೆಮನೆಯಿಂದ ಎರವಲು ಪಡೆದ ಷೇರುದಾರನಿಗೆ ತನ್ನ ಸೆರಗು ಕೊಡೆಮಾಡಿಕೊಂಡ ಅವಳ ಕುಟುಂಬ ನಿರ್ವಹಣಾ ಶಾಸ್ತ್ರವನ್ನು ಆಧುನೀಕರಿಸಿ ಸದನಶೀಲಗೊಳಿಸುವ ಸವಾಲು. ವೃತ್ತಾಕಾರದ ಭಾರತದ ಹುಲ್ಲು ಕುಸಿದ ಮನೆಯ ಒಲೆಯ ಬೆಂಕಿ ಬಾಣಲಿಗೆ ತಗುಲಿ ದಬ್ಬೆಂದು ಉರಿದು ಮನೆ ಸುಡದ ಬೆಂಕಿಯ ಗುರಿಯನ್ನ ನನ್ನೂರ ಶಾಲೆಯ ಪಠ್ಯವಾಗಿಸುವ ಸವಾಲು. ನೆತ್ತಿ ಮೇಲೆ ಸೋದರರು, ಬೆನ್ನ ಹಿಂದಿನ ಮಳೆಯನ್ನು ಸಿಕ್ಕಿಸಿಕೊಂಡ ಹುಡುಗರು, ಸೀರೆಯ ನೆರಿಗೆಯಂತಿನಲ್ಲಿ ಹೊರದ ಸೊಪ್ಪು, ಎಮ್ಮೆ ಕಲ್ಲುನ ವೇದಿಕೆಯಲ್ಲಿ ನಮ್ಮ ತಾಲೂಕು ಪದವಿ ಅಧ್ಯಕ್ಷ ಕೃಷ್ಣ ಅವರು ನನ್ನಲ್ಲಿ ಭರವಸೆ ಕೊಡುವ ಜವಾಬ್ದಾರಿಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ನಮ್ಮ ಪದಾಧಿಕಾರಿಗಳ ಏನು 2000 ಪದಾಧಿಕಾರಿದ್ದಾರೆ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಎಲ್ಲರನ್ನೂ ಸಹ ಸಲಹೆ ಸೂಚನೆಗಳೊಂದಿಗೆ ನಮ್ಮ ಕನ್ನಡ ಪರಿಷತ್ ಒಳ್ಳೆಯ ರೀತಿಯಲ್ಲಿ ಕನ್ನಡ ನಾಡು ಮುಂದೆ ಬೆಳೆಸಿಕೊಂಡು ನಾನು ಮುಂದೆ ಸೂಚಿಸುತ್ತೇನೆ ಎಂದು ಈ ವೇದಿಕೆಯಲ್ಲಿ ಸಮಯ ಅಭಾವದಿಂದ ಈ ಮಾತನ್ನು ನಾನು ಅವಕಾಶ ಕೊಟ್ಟಂತ ಅಭಿನಂದನೆ. ಜೈ ಹಿಂದ್, ಜೈ ಕನ್ನಡ.